ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಬಾಲಕನಿಗೆ ಇದೆಂತ ಶಿಕ್ಷೆ ಅನ್ನುವಂಥ ಪ್ರಶ್ನೆ. ಶಾಲಾ ಶಿಕ್ಷಕಿಯೊಬ್ಬರು ಬಾಲಕನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಬಾಸುಂಡೆ ಬರೋ ರೀತಿಯಲ್ಲಿ ಹಲ್ಲೆ ನಡೆಸಿದ್ದಾರೆ ಶಾಲಾ ಶಿಕ್ಷಕಿ. ಬೆಂಗಳೂರಲ್ಲಿ ನಡೆದಿರುವಂಥ ಘಟನೆ. ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಗೆ ಶಿಕ್ಷಕಿಯೊಬ್ಬರು ಥಳಿಸಿರು. ಬೆಂಗಳೂರಿನ ನಂದಿನಿ ಲೇಔಟ್ನ ವೀಣಾ ವಿದ್ಯಾಸಂಸ್ಥೆಯ ಶಾಲೆಯಲ್ಲಿ ನಡೆದಿದೆ. ಶಿಕ್ಷಕಿ ಆಂಗ್ಲಿನ್ ಎಂಬುವರು ವಿದ್ಯಾರ್ಥಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ. 4ನೇ ತರಗತಿ ಬಾಲಕನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಶಿಕ್ಷಕಿ. ಹಲ್ಲೆ ವಿಚಾರ ಏನಾದರೂ ಮನೆಯಲ್ಲಿ ಹೇಳಿದ್ರೆ ಮತ್ತೆ ಹೊಡಿತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಇದೇ ಭಯದಿಂದ ಬಾಲಕ ತನ್ನ ತಾಯಿಗೆ ಹೇಳದೆ ವಿಷಯವನ್ನು ಮುಚ್ಚಿಟ್ಟಿದ್ದ. ಕೊನೆಗೆ ತಾಯಿಗೆ ವಿಚಾರ ಗೊತ್ತಾಗಿದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೇಸು ಕೂಡ ಕೊಟ್ಟಿದ್ದಾರೆ. ಶಿಕ್ಷಕಿ ಆಂಗ್ಲಿನ್ ಮತ್ತು ವೀಣಾ ಶಾಲೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಾಲಕನ ಮೇಲೆ ಹಲ್ಲೆ ವಿಚಾರ ತಿಳಿದು ಶಿಕ್ಷಕಿ ಆಂಗ್ಲಿನ್ ಅನ್ನ ಶಾಲೆ ಈಗ ವಜಾ ಮಾಡಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಆಂಗ್ಲಿನ್ ಅನ್ನುವಂಥ ಶಿಕ್ಷಕಿ ಬಾಲಕನಿಗೆ ಹೊಡೆದಿರೋದು. 4ನೇ ಕ್ಲಾಸಿನ ಬಾಲಕ ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಬಾಸುಂಡೆ ಬರೋ ರೀತಿಯಲ್ಲಿ ಹೊಡೆದಿದ್ದಾರೆ. ಒಂದು ವೇಳೆ ಈ ವಿಚಾರವನ್ನ ಹೊರಗೆ ಎಲ್ಲಾದ್ರೂ ಹೇಳಿದ್ರೆ ಮತ್ತೆ ಹೊಡಿತೀನಿ ನಿನಗೆ ಅಂತ ಬೆದರಿಕೆ ಹಾಕಿದ್ದಾರೆ. ಪಾಪ ಬಾಲಕ ಮನೆಯಲ್ಲಿ ಹೇಳದೆ ಸುಮ್ಮನೆ ಕೂತಿದ್ದ. ತಾಯಿಗೆ ಗೊತ್ತಾಗಿದೆ, ನೇರವಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ ನಮ್ಮ ತಮ್ಮ ಇರ್ಲಿ ಸರ್, ಇದೆಲ್ಲ ಏನ್ ಅಲ್ಲ. ಒಂದ್ ಮಾತು ಹೇಳಿ, ಫ್ರೈಡೇನ ಸಾಟರ್ಡೆ ಹೊಡೆದಿರೋದು ಇನ್ನೂ ಇದೆ ಅಂದ್ರೆ ಇವ್ರೆಲ್ಲ ಏನ್ ತಿಂತಾರ ಹೊಟ್ಟೆಗೆ ಇವ್ರು ಹೇಳಿ ನೀವು. ಹೇಳ ಸರ್ ಹೇಳು. ಇಲ್ಲ ನಮ್ಮ ತಮ್ಮ ಇರ್ಲಿ ಸರ್, ಇದೆಲ್ಲ ಏನ್ ಅಲ್ಲ. ಒಂದ್ ಹೌದು ಸರ್, ನಾವು ಆ್ಯಕ್ಷನ್ ಆಲ್ರೆಡಿ ತಗೊಂಡಿದ್ದೀವಿ. ಸೊ ಟೀಚರ್ಗೆ ನಾವು ಆಲ್ರೆಡಿ ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿದ್ದೀವಿ. ಅವ್ರು ಬರ್ತಾ ಇಲ್ಲ ಸ್ಕೂಲ್ಗೆ. ಆ್ಯಕ್ಚುಲಿ ಅಲ್ಲಿ ಏನಾಯ್ತಂದರೆ ಅವನಿಗೆ 3 ಡೇಸ್ ಮುಂಚೆನೇ ಟೀಚರು ಕಂಪ್ಲೇಂಟ್ ಮಾಡ್ತಾಯಿದ್ರು, ಗ್ರೂಪಲ್ಲೇ ಹಾಕ್ತಾಯಿದ್ರು ಈ ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಪೇರೆಂಟ್ಸು ಏನು ರೆಸ್ಪಾಂಡ್ ಮಾಡಿಲ್ಲ, ಇವನು ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾ ಇರಲಿಲ್ಲ. ಅದಕ್ಕೆ ಟೀಚರ್ ಏನು ಮಾಡಿದ್ದಾರೆ, ಪನಿಷ್ಮೆಂಟ್ ಥರ ಸ್ವಲ್ಪ ಹಂಗೆ ಹೊಡೆದಿದ್ದಾರೆ. ಆ್ಯಕ್ಚುಲಿ ಏನಂದರೆ ಅವ್ನು ಸ್ವಲ್ಪ ಫೇರ್ ಆಗಿರ್ತಾನೆ. ಅದರಲ್ಲಿ ಏನಾಗಿದೆ, ನೀಟಾಗಿ ಕಾಣಿಸಿದೆ, ಬಂದಂಗೆ ಕಾಣಿಸ್ತಾ ಇದೆ ಹುಡುಗನಿಗೆ. ಸೊ ಅದು ಆಗಿರೋದು ಸರ್. ಅದಕ್ಕೆ ಪೇರೆಂಟ್ಸ್ ಬಂದರು Jan 12ಗೆ ಬಂದಾಗ ಆವಾಗ ಟೀಚರ್ನ ಕರೆಸಿದ್ವಿ. ಟೀಚರ್ ಬಂದುಬಿಟ್ಟು ಹೌದು ಮೇಡಮ್ ತಪ್ಪಾಯಿತು ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡ್ರು, ಹೋಗಿ ಕಾಲೂ ಹಿಡ್ಕೊಂಡ್ರು. ಆದ್ರೂ ಆ ಅಮ್ಮ ಮರ್ಯಾದೆ ಇಲ್ಲದೆ, ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಸರ್, ಎಷ್ಟು ಲ್ಯಾಂಗ್ವೇಜ್ ಅವರು ಮಾತಾಡಿರೋದು, ಎಷ್ಟು ಫಿಲ್ತಿ ಲ್ಯಾಂಗ್ವೇಜ್ ಅಂದರೆ ಅಷ್ಟು ಕೆಟ್ಟ ಟೀಚರ್ಸ್ಗೆ ಅನ್ನಬಾರ್ದಂಥ ಮಾತುಗಳನ್ನು ಆಡಿದ್ದಾರೆ. ಪ್ಲಸ್ಸು ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ವಿದ್ಯಾರ್ಥಿಗೆ ಒಂದು ಟೀಚರ್ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂಥದ್ದು. ಅಂದರೆ ವೀಣಾ ವಿದ್ಯಾಸಂಸ್ಥೆ ಅನ್ನುವಂತಹ ಶಾಲೆಯಲ್ಲಿ ಮೇಘರಾಜ್ ಅನ್ನುವಂತಹ ವಿದ್ಯಾರ್ಥಿ 4ನೇ ತರಗತಿಯನ್ನು ಓದ್ತಿರ್ತಾನೆ. ಆತ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿರಲ್ಲ. ಅದೊಂದೇ ರೀಸನ್ಗೆ ಬಾಸುಂಡೆ ಬರೋ ರೀತಿಯಲ್ಲಿ ಒಂದು ಆತನಿಗೆ ಕೋಲ್ನಲ್ಲಿ ಹೊಡೆದಿರುವಂಥದ್ದು, ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು. ಈ ಬಗ್ಗೆ ಸದ್ಯಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲೂ ಕೂಡ ಪ್ರಕರಣವೂ ಕೂಡ ದಾಖಲಾಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮೇಘರಾಜ್ ತಾಯಿ ಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಏನು ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳೋಣ. ಮೇಡಮ್, ಯಾವಾಗ ಇನ್ಸಿಡೆಂಟ್ ಆಗಿದ್ದು, ನಿಮ್ಮ ಗಮನಕ್ಕೆ ಯಾವತ್ತು ಬಂತು? ಸರ್, ಅವರು 2 ವೀಕ್ ಮುಂಚೆ ಸಾಟರ್ಡೆ ಹೊಡೆದಿದ್ದು ಅವರು. ಓಕೆ, ಸಾಟರ್ಡೆ ಹೊಡೆದಿರೋದು ಬೆಳಿಗ್ಗೆ. ನನಗೆ ಗೊತ್ತೇ ಇಲ್ಲ, ನನ್ನ ಮಗ ಹಾಸ್ಟೆಲಲ್ಲಿ ಇರ್ತಾನೆ. ನಾನು ಆ್ಯಕ್ಚುಲಿ ಮಂಡೇ ದಿನ ಅವ್ನು ಮೀಟ್ ಹಾಕಂತ ಮಧ್ಯಾಹ್ನದ ಮೇಲೆ ಬಂದಾಗ ನಾನು ನನ್ನ ಮಗನ ಕರ್ಕೊಂಡು ಅಂಗಡಿ ಆಚೆ ಹೋಗೋಣ ಅಂತ ಕರ್ಕೊಂಡು ಹೋದಾಗ ನನ್ನ ಮಗನ ನೋಡಿದೆ, ಫುಲ್ಲು ಕಾಲಿಗೆಲ್ಲ ಹೊಡೆದಿದ್ದಾರೆ, ಕೈಗೆ ಹೊಡೆದಿದ್ದಾರೆ. ನಾನು ನನ್ನ ಮಗನಿಗೆ ಕೇಳಿದೆ ಏನಿದು ಅಂದರೆ, ನನ್ನ ಮಗ ಕಬಡ್ಡಿ ಆಡಬೇಕಾದ್ರೆ ಕೋಲ್ ಬಿತ್ತು ಅಂದ. ಕೋಲ್ ಬಿದ್ದಿರೋದಲ್ಲ, ನಿಜ ಹೇಳು, ಇಲ್ಲಾಂದರೆ ಹಿಂಗೆ ನಾವು ಯಾರು ನೀನು ಹೇಳ್ದೇ ಇದ್ದರೆ ನಮಗೆ ಗೊತ್ತಾಗಲ್ಲ. ಆವಾಗ ನಿನಗೆ ಯಾರಾದರೂ ಇನ್ನೂ ಹೊಡಿತಾರೆ, ನನಗೆ ಹೇಳು ಅಂದಾಗ ಆವಾಗ ನನ್ನ ಕ್ಲಾಸ್ ಟೀಚರ್ ಮಮ್ಮಿ ಹೊಡೆದಿದ್ದು. ಎಲ್ಲ ಮಕ್ಳಿಗೂ ಕೈಗೆ ಹೊಡೆದಿದ್ದಾರೆ, ನನಗೆ ಇಲ್ಲಿ ಕಾಲಿಗೆ, ಆಮೇಲೆ ಸಾಕ್ಸ್ ಹಾಕ್ತೀವಲ್ಲ ಅಲ್ಲಿ, ಈ ಥರ ಬೆರಳಿಗೆಲ್ಲ ಹೊಡೆದಿದ್ದಾರೆ. ಮತ್ತು ನೀನು ನನಗೆ ಹೆಂಗೆ ಹೇಳಿಲ್ಲ, ನೀನು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ನಾನು ಸಾಟರ್ಡೆ ನೈಟ್ ಅವನ ಜೊತೆ ಕಾಲಲ್ಲಿ ಮಾತಾಡಿದ್ದೆ ಹಾಸ್ಟೆಲಲ್ಲಿ. ಇಲ್ಲ ಮಮ್ಮಿ, ಕತ್ತಿ ಚಿಕ್ತೀನಿ, ಹೇಳಿದ್ರೆ ಹಿಂಗೆ ಹಿಡಿಯೋಕೆ ಬರ್ತಾರೆ, ಕತ್ತಿ ಚಿಕ್ಕಿ ಹಿಂಗೆ ಹಿಡಿದು ಸಾಯಿಸ್ಬಿಡ್ತೀನಿ ನೋಡು ಹೇಳಿದ್ರೆ ಅಂತ ಹೇಳಿದ್ದಾರೆ. ಸರ್, ನನ್ನ ಮಗ ಇರೋದು ಹಾಸ್ಟೆಲಲ್ಲಿ. ಹಾಸ್ಟೆಲ್ ಬೇರೆ ಕಡೆ, ಸ್ಕೂಲ್ ಬೇರೆ ಕಡೆ ಇದೆ. ಅವ್ರು ಬಿಟ್ಟು ಕರ್ಕೊಂಡು ಹೋಗ್ತಾರೆ ಆ ಥರ. ನನ್ನ ಮಗ ಹಾಸ್ಟೆಲಲ್ಲಿ ಇರ್ತಾನೆ ಆ್ಯಕ್ಚುಲಿ. ಅದು ಅವ್ರು ಹಾಸ್ಟೆಲ್ವರೆಗೂ ಗಮನಕ್ಕೆ ಬಂದಿಲ್ಲ, ಇದು ನೋಡಿಲ್ಲ ಅವರು, ಇವ್ನು ತೋರಿಸಿಲ್ಲ, ಹೊಡಿತಾರೆ ಮತ್ತೆ ಟೀಚರು ಅಂತ ಭಯದಿಂದ. ನಾನು ಕೇಳಿದೆ. ಆಮೇಲೆ ನಮ್ಮ ಮಗನಿಗೆ ಇವಾಗ ಕೇಳ್ತಾ ಇದ್ರೆ, ಯಾವಾಗಿಂತ ಹೊಡಿತಾ ಇದ್ರು ಇವ್ರು, ಯಾವ ಥರ ಮಮ್ಮಿ, ಅವ್ರ ಮುಂಚೆನೂ ನನ್ನನ್ನು ಅಂದರೆ ಆಗಲ್ಲ, ಅವ್ರಿಗೆ ಮುಂಚೆನೂ ನನಗೆ ಹಿಂಗೆ ಟಾರ್ಚರ್ ಮಾಡ್ತಾರೆ. ಬಟ್ ನನಗೆ ಹೇಳಿದ್ರೆ ಮತ್ತೆ ಹೊಡಿತೀನಿ ಅಂತಾರಲ್ಲ, ಅದಕ್ಕೆ ಹೇಳಲ್ಲ ಅಂತ.
ನನ್ನ ಮಗ ಇವಾಗ ಮೊನ್ನೆ ಅವರು ಏನಂದರು, ಅವರು HR ಅವಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಅಂದರು. ಗಿಸ್ಪೆಂಡ್ ಏನೂ ಮಾಡಿಲ್ಲ. ನನ್ನ ಮಗನಿಗೆ ಕ್ಲಾಸ್ ಹುಡುಗರೆಲ್ಲ ಹೇಳ್ಬಿಟ್ಟಿದ್ದಾರೆ, ಟೀಚರ್ ಬರ್ತಾ ಇದ್ದಾರೆ ಡೈಲಿ ಅಂತ. ನನ್ನ ಮಗನ ನಾನು ಮನೆಗೆ ಕರ್ಕೊಂಡು ಹೋದೆ. ಅವ್ನು ಭಯ ಬಿದ್ದಿದ್ನಲ್ಲ, ಎಲ್ಲ ಬರೆಗಿರಿ ಆಗಿತ್ತು, ಹಾಸ್ಪಿಟ್ಲ್ ಎಲ್ಲ ತೋರಿಸಿ ನಾವು ನಮ್ಮ ಹತ್ರ ಇಟ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಅವನಿಗೆ ಹುಡುಗರು ಹೇಳ್ಬಿಟ್ಟಿದ್ದಾರೆ ಟೀಚರ್ ಬರ್ತಾ ಇದ್ದಾಳೆ. ನನ್ನ ಮಗ ಮನೆ ಮೇಲೆ ಹತ್ತಿ ನಾನು ಜಂಪ್ ಮಾಡ್ತೀನಿ, ನೀನು ಸುಳ್ಳು ಹೇಳಿದ್ಯಾ ಮಮ್ಮಿ, ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಅವನೇ ನನ್ನ ಮಗ. ಟೀಚರ್ ಬಂದಿದ್ದಾಳೆ, ನಾನು ಮತ್ತೆ ಸ್ಕೂಲ್ಗೆಲ್ಲ ಮತ್ತೆ ಹೊಡೆದು ಸಾಯಿಸ್ತಾಳೆ ನನ್ನನ್ನು. ಸರ್ ಆ ಲೆವೆಲ್ಗೆ ಹೊಡೆದಿದ್ದಾರೆ ಸರ್. ನಿಮ್ಮ ಫೋಟೋಸ್ ವಿಡಿಯೋಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಆ ಲೆವೆಲ್ಗೆ ಹೊಡೆದಿದ್ದಾರೆ ಸರ್. ಆ ಟೀಚರಲ್ಲಿ ಒಂದು ಟೀಚರ್ ಅನ್ನೋ ಒಂದು ಮುಖನೇ ಇಲ್ಲ ಅವರಲ್ಲಿ, ಅಂದರೆ ಒಂದು ಗುಣನೇ ಇಲ್ಲ ಅವರಲ್ಲಿ. ಅಷ್ಟು ಈಗೋ ಇದೆ ಅವರಲ್ಲಿ. ಅವ್ರ ಸ್ಕೂಲ್ ಸ್ಪೆಷಲಿ HR ನಾನು ಕೇಳಿದೆ, ಅವ್ರು ಸಸ್ಪೆಂಡ್ ಮಾಡಿದ್ದೀರ ಅಂದ್ರೆ ಅವ್ರು ಹೆಂಗೆ ಸ್ಕೂಲಿಗೆ ಬಂದರು ಅಂದರೆ, ನನ್ನ ಮಗನ ಕ್ಲಾಸು 2nd ಫ್ಲೋರಲ್ಲಿದೆ. ನಾನು 2nd ಫ್ಲೋರು ಹತ್ಬಿಟ್ಟು ನೋಡಿ ಬರಲೇನಮ್ಮ, ನಾನು ಇದನ್ನೇ ನೋಡ್ಕೊಂಡು ಕೂತ್ಕೊಳ್ಳ. ನಾನು ಅದಕ್ಕೆ ಹೇಳಿದೆ, ನಿಮಗೆ ನನ್ನ ಮಗನಿಗೆ ಟೀಚರ್ ಹೊಡೆದಿದ್ದು ಗೊತ್ತಾಗಲ್ಲ, ಅದೇ ಟೀಚರ್ ರಿಟರ್ನ್ ಕ್ಲಾಸ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತಾಗಲ್ಲ. ನೀವೇ ಹೇಳಿದ್ದು ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ. ಮತ್ತು ನಿಮ್ಗೇನು ಗೊತ್ತಿದೆ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅಂದರೆ ಅವರು HR ಇಷ್ಟು ರಾಂಗಾಗಿ ಮಾತಾಡ್ತಾರೆ. ಒಂದು ಅಂದರೆ ಆ ಸ್ಕೂಲಲ್ಲಿ ಇರೋ ಟೀಚರ್ಸ್ಗಳು ಅದು ಭಾವನೆನೇ ಇಲ್ಲ ಅವರಲ್ಲಿ, ಒಂಥರ ಅಗ್ರೆಸಿವ್ ಆಗಿ ಎಲ್ಲನೂ. ಇವಾಗ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂದರೆ ನೀವು ಮಾಡಿ, ನಾವು ನಿಮ್ಮ ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ, ಸದ್ಯಕ್ಕೆ ಕಂಪ್ಲೇಂಟ್ ಆಗ್ತಾ ಇದೆ, ಅಂದ್ರೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನಿಮ್ಗೆ ಯಾವ ರೀತಿ ನ್ಯಾಯ ಬೇಕು ಸರ್? ನಾನು ಸಿಂಪಲ್ಲು ಸ್ಕೂಲ್ ಇದು ಗೌರ್ಮೆಂಟ್ದವ್ರು ನನಗೆ ಗೊತ್ತಿಲ್ಲ ಎಲ್ಲೋದ್ರೆ ಏನಾಗುತ್ತೆ ಅಂತ. ಸ್ಕೂಲ್ ಮೇಲೆ ತುಂಬ ಕಠಿಣವಾಗಿ ಆ್ಯಕ್ಷನ್ ತೊಗೋಬೇಕು. ಸೆಕೆಂಡ್, ಅವಳು ಟೀಚರ್ ಜೈಲ್ಗೆ ಹೋಗಬೇಕು. ಅವಳು ಟೀಚರ್ ಜೈಲ್ಗೆ ಹೋಗಿಲ್ಲ ಅಂದರೆ ನಾಳೆ ದಿನ ನನ್ನ ಮಗನಿಗೆ ಹೆಚ್ಚು ಕಮ್ಮಿ ಆದರೆ ನಾನು ಯಾರನ್ನೂ ಬಿಡಲ್ಲ ಸರ್. ಇವರು ಏನು ಆ ವಿದ್ಯಾರ್ಥಿ ಪೋಷಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.